ವೇದಾಂತ್ ಯಾಕೆ ಕಾಲ್ ಮಾಡಿಲ್ಲ? ಸೇಫಾಗಿ ರೀಚ್ ಆದ್ನೂ ಇಲ್ವೋ? ಅವ್ನು ಕಾಲ್ ಮಾಡಲಿ ಅಂತ ನಾನು ಯಾಕೆ ವೇಟ್ ಮಾಡಬೇಕು? ನಾನೇ ಕಾಲ್ ಮಾಡ್ತೀನಿ. ಒಂದು ವೇಳೆ ನಾನು ನೆನೆಸ್ಕೊಂಡಿದ್ದು ಅವನಿಗೆ ಅರ್ಥ ಆಗಿ ಟೆಲಿಪತಿ ವರ್ಕ್ ಆಗಿ ಅವನು ನನಗೆ ಕಾಲ್ ಮಾಡ್ತಾ ಇದ್ರೆ, ಟೆಲಿಫೋನ್ ಆಂಟಿ ನೀವು ಕರೆ ಮಾಡಿರುವ ಚಂದಾದಾರರು ಮತ್ತೊಂದು ಕರೆಯಲ್ಲಿ ನಿರತರಾಗಿದ್ದಾರೆ ಅಂತ ಬಡ್ಕೊಂಡ್ರೆ ವೇದಾಂತ್ ಸುಮ್ಮನೆ ಇರಿಟೇಟ್ ಆಗ್ತಾನೆ. ಅರೆ, ಅದಕ್ಕೆ ಪಾರ್ಟಿ ಫೋಟೋಸ್ ಕಳಿಸಿದ್ದಾರೆ. ಡಾನ್ಸ್ ಮಾಡೋವಾಗ್ಲೂ ನಗಲ್ಲ, ಕೋಪಿಷ್ಟ. ಅದು ಯಾವಾಗ ಬುದ್ಧಿ ಬರುತ್ತೋ. ಅಮ್ಮು ಅಮ್ಮು, ಇಲ್ಲೇನೆ ಮಾಡ್ತಿದ್ಯಾ? ಯಾಕಿನ್ನು ಊಟಕ್ಕೆ ಬಂದಿಲ್ಲ? ಅದು ಅಕ್ಕ ಹಸಿವಿರಲಿಲ್ಲ, ಅದಕ್ಕೆ. ನಿಂದು ಯಾವಾಗಲೂ ಇದೊಂದು ಇದ್ದಿದ್ದೆ ಗೋಳಲ್ವಾ? ನಿನ್ನನ್ನು ನೋಡ್ಕೊಂಡಿದ್ಯಾ ಹೇಗೆ ಪರ್ಕೆ ಕಡಿತಾರ ಆಗಿದ್ಯಾ ಅಂತ? ಕುತ್ಕೋ, ನಾನೀಗ ಊಟ ಮಾಡಿಸ್ತೀನಿ, ಸುಮ್ಮನೆ ತಿನ್ಬೇಕಷ್ಟೆ. ಸುಮ್ಮನೆ ಇರು ನೀನು. ತಂದರಿನಾನಿ ತಂದೇನಾ ತಂದೆ ತಾನಾನಿ ತಂದಾನೆ ತಂದೇನಾ ತಂದೆ ತಾನಾನಿ. ಏನಾಯ್ತಮ್ಮು? ಯಾಕೆ ಕಣ್ಣಲ್ಲಿ ನೀರು? ಇನ್ನೆಷ್ಟು ದಿನ ಇಲ್ಲಿರ್ತೀಯ ಅಕ್ಕ? ಮದುವೆ ಆಗಿ ಹೋಗ್ಬಿಡ್ತೀಯ. ಆಮೇಲೆ ವಿಕ್ಕಿ ಭವನ್ ಮನೆನೇ ನಿನ್ನ ಮನೆ ಆಗೋಗುತ್ತೆ. ಅದೇ ನಿನ್ನ ಫ್ಯಾಮಿಲಿನೂ ಆಗುತ್ತೆ. ನೀನು ಅಲ್ಲಿರುವಾಗ ನೀನು ನನಗೆ ತುಂಬ ನೆನಪಾಗಿ ನಾನಿನ್ನ ಮಿಸ್ ಮಾಡ್ಕೊಡೋದಕ್ಕೆ ಶುರು ಮಾಡಿದ್ರೆ ಏನೇ ಮಾಡೋದು? ನಾನು ಮದುವೆ ಆಗ್ತಿರೋ ಹುಡುಗ ನಿನಗೆ ಬರೀ ಭಾವ ಮಾತ್ರ ಅಲ್ಲ, ಒಳ್ಳೆ ಫ್ರೆಂಡು. ಸೀದಾ ಒಂದು ಕಾಲ್ ಮಾಡಿ ಇಮಿಡಿಯೇಟಾಗಿ ಆರ್ತಿ ಇಲ್ಲಿರಬೇಕು ಅಂತ ಒಂದು ಆವಾಜ್ ಹಾಕಿದ್ರೆ ಮುಗೀತಪ್ಪ. ನಾನು ಅಲ್ಲಿ ಮಾಯ ಆಗಿ ಇಲ್ಲಿ ಪ್ರತ್ಯಕ್ಷ ಆಗ್ತೀನಿ. ಏನೇ ಹಳೆ ಮುಕ್ಕಿ, ನಮ್ಮ ಹಳೆ ಟೇಪ್ ರೆಕಾರ್ಡರ್ನ ನಿನ್ ಪರ ಮಾಡ್ಕೋತಾ ಇದ್ಯಾ? ಎಂತ CD ಬರಲಿ, ಬ್ಲೂಟೂತ್ ಬರಲಿ, ಎಂತ ಸ್ಮಾರ್ಟ್ ಫೋನ್ಸೇ ಬರಲಿ, ನಮ್ಮ ಹಳೆ ಟೇಪ್ ರಿಕಾರ್ಡರೇ. ಆಯ್ತು ಕಣೆ, ನಾನು ನಿಮ್ಮೆಲ್ರಿಗೂ ಅಕ್ಕನೇ. ಹಾಗೆ ಹೇಳ್ಕೊಳ್ಳೋ ಅವಕಾಶ ನನಗೆ ಮಾತ್ರನೇ ಇರೋದು. ಅಕ್ಕ ಅಲ್ಲ, ಅಮ್ಮ.